ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಇಂದು ಮಹಾಲಕ್ಷ್ಮೀ ದೇವಿಯ ವಾಸಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಅವರ ವಾಸಸ್ಥಾನ ಯಾರ ಮನೆಗಳಲ್ಲಿರುತ್ತದೆ ಮತ್ತು ಎಲ್ಲಿ ಇರೋದಿಲ್ಲ, ಇದ್ರ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಬನ್ನಿ. ವೀಕ್ಷಕರೇ, ಇದು ಬಹಳ ಮುಖ್ಯವಾದಂಥ ವಿಷಯ, ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾದ ವಿಷಯ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗುತ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವಿರಾ? ಈ ಕೆಲವೊಂದು ವಿಷಯಗಳನ್ನ ನಿಮಗೆ ಹೇಳ್ಕೊಡ್ತೀನಿ, ತಿಳಿದುಕೊಳ್ಳಿ ಮತ್ತು ಈ ತಪ್ಪುಗಳನ್ನು ಹಿಂದೆ ತಿಳಿದುಕೊಳ್ಳಿ ಮತ್ತು ಸರಿಪಡಿಸಿಕೊಳ್ಳಿ. ವೀಕ್ಷಕರೇ, ಗೊತ್ತೋ ಗೊತ್ತಿಲ್ಲದೇನೋ ನಾವು ಕೆಲವು ಅಂತಹ ತಪ್ಪುಗಳನ್ನು ಮಾಡಿಬಿಡ್ತೀವಿ. ಯಾವುದಾದರೂ ಪಶ್ಚಾತ್ತಾಪ ನಾವು ತಪ್ಪು ಮಾಡಿದ ಮೇಲೆ ಪಡಬೇಕಾಗುತ್ತೋ, ನಮ್ಮ ತಪ್ಪಿನ ಅರಿವು ನಮಗೆ ಆಗುವಷ್ಟರಲ್ಲಿ ನಾವು ಅಷ್ಟೊತ್ತಿಗಾಗಲೇ ಜೀವನದಲ್ಲಿ ನಾಶ ಆಗಿಬಿಟ್ಟಿರ್ತೀವಿ. ಮತ್ತು ನಮಗೆ ಅದು ಹೇಗೆ ಆಯಿತು ಅನ್ನೋದು ಕೂಡ ಗೊತ್ತಾಗೋದೇ ಇಲ್ಲ. ಹಾಗಾದರೆ ನಾವು ಜೀವನದಲ್ಲಿ ಲಕ್ಷ್ಮೀದೇವಿ ಕೋಪಿಸಿಕೊಳ್ಳುವಂತಹ ಹಾಗೂ ನಮಗೆ ಗೊತ್ತಿಲ್ಲದೆ ನಮ್ಮನ್ನು ನಾಶ ಮಾಡುವಂತಹ ಅಂಥ ಯಾವ ತಪ್ಪುಗಳನ್ನು ಮಾಡ್ತೀವಿ, ಏಕೆ ಮಾಡ್ತೀವಿ ಮತ್ತು ಅವುಗಳನ್ನು ಆಗದೇ ಇರೋ ಹಾಗೆ, ಅಂದರೆ ಸಮಸ್ಯೆಗಳು ಆಗದೇ ಇರೋ ಹಾಗೆ ಮತ್ತು ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳುವುದು ಹೇಗೆ, ನಮ್ಮ ಜೀವನವನ್ನು ಹೇಗೆ ಸುಖಮಯ ಮಾಡಿಕೊಳ್ಳೋದು ಅನ್ನೋದನ್ನು ಇವತ್ತಿನ ದಿನ ತಿಳಿದುಕೊಳ್ಳೋಣ. ವೀಕ್ಷಕರೇ, ನೀವು ನಿಮ್ಮ ಮನೆಯ ಏಳಿಗೆಯನ್ನು ಬಯಸುವುದಾದರೆ, ನೆಮ್ಮದಿಯ ಜೀವನ ಬಯಸುವುದಾದರೆ, ಶ್ರೀ ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷವನ್ನು ಬಯಸುವುದೇ ಆದರೆ ನಿಮ್ಮ ಅಂಗಾಳ ಪರಮೇಶ್ವರಿ ಚಾನಲನ್ನು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಬಂಧು ಮಿತ್ರರು ಕೂಡ ತಿಳಿಸ್ಕೊಡಿ, ಅವರಿಗೆ ನಿಮ್ಮ ಈ ವಿಡಿಯೋಗಳನ್ನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡೋದಕ್ಕೆ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಇದೇ ರೀತಿಯ ಉಪಯುಕ್ತತೆಯ ವಿಡಿಯೋಗಳನ್ನು ನಿಮಗಾಗಿ ನಾನು ಸದಾ ತಗೊಂಡು ಬರ್ತಾ ಇರ್ತೀನಿ. ಅಂದ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ಅಂತ ಬರೆಯಿರಿ. ಯಾಕೆ ಅಂತ ಹೇಳಿದ್ರೆ, ಲಕ್ಷ್ಮೀನಾರಾಯಣನ ನೆನೆಸ್ಕೊಂಡವರ ಮನೆಯಲ್ಲಿ ಸದಾ ಕಾಲ ಸುಖಕರವಾಗಿರ್ತೀರ, ಅಂದರೆ ವಂಶ ಜೀವನ ಪೂರ್ತಿ ಸಮೃದ್ಧಿ ಆಗುತ್ತೆ. ವೀಕ್ಷಕರೇ, ಬನ್ನಿ, ಅದು ಕೆಲವೊಂದು ವಿಚಾರ, ಯಾರ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ, ಯಾರ ಮನೆಯಲ್ಲಿ ನೆಲೆಸಿರುವುದಿಲ್ಲ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ, ಪ್ರತಿದಿನ ಮನೆಯ ಮುಂದೆ ಬಾಗಿಲನ್ನು ಸಾರಿಸಿ ಯಾರು ರಂಗೋಲಿಯನ್ನು ಇಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಸ್ಥಾನವಿರ್ತೈತೆ. ಮತ್ತು ಯಾರು ಮನೆಯ ಬಾಗಿಲ ಸಾರಿಸೋದಿಲ್ವೋ, ರಂಗೋಲಿ ಇಡೋದಿಲ್ವೋ, ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ವಾಸವಿದ್ದು ಅಲ್ಲಿ ಮಹಾಲಕ್ಷ್ಮಿ ಇರುವುದಿಲ್ಲ. ಮತ್ತು ಮನೆಗೆ ಯಾರಾದರೂ ಗೃಹಿಣಿಯರು ಬಂದರೆ, ಅಂದರೆ ಮುತ್ತೈದೆಯರು ಬಂದರೆ ಅವರನ್ನು ಕರೆದು ಆದರಿಸಿ ಅರಿಶಿನ ಕುಂಕುಮ ತಾಂಬೂಲ ಕೊಡುವವರ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ. ಮನೆಗೆ ಬಂದ ಹೆಂಗಸರಿಗೆ ಏನೂ ಕೊಡದೆ ಕಳುಹಿಸಿದರೆ ಅಲ್ಲಿ ಜ್ಯೇಷ್ಠ ಲಕ್ಷ್ಮಿ ವಾಸವಿರ್ತಾಳೆ. ಮತ್ತು ಮನೆಗೆ ಬಂದವರನ್ನು ಒಳಗೆ ಕರೆದು ಆದರಿಸುವವರ ಮನೆಯಲ್ಲಿ ಲಕ್ಷ್ಮಿ ಇರ್ತಾಳೆ. ಮನೆಗೆ ಬಂದವರನ್ನು ಕರೆದು ಮಾತನಾಡಿಸದೇ ಇರುವವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ. ಪ್ರತಿನಿತ್ಯ ನಾವು ಊಟ ಮಾಡುವ ಸಮಯದಲ್ಲಿ ಅನ್ನಕ್ಕೆ ಕೈ ಮುಗಿದು, ಅಂದರೆ ಊಟಕ್ಕೆ ಕೈ ಮುಗಿದು ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ನೆನೆಸಿರ್ತಾರೆ.
ಅದೇ ಊಟ ಮಾಡುವಾಗ ಕೋಪದಿಂದ ಊಟ ಮಾಡೋದು, ಊಟವನ್ನು ನಿಂದಿಸಿ ಊಟ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ಇರುವುದಿಲ್ಲ. ಮತ್ತು ಈ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ, ದ್ವಾದಶಿ ಇತ್ಯಾದಿ ದಿನಗಳನ್ನು ಬಿಟ್ಟು ಉಳಿದ ದಿನಗಳಂದು ದೇವರ ವಿಗ್ರಹ ಕಳಸವನ್ನು ಶುದ್ಧಿ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ನೆನೆಸಿರ್ತಾಳೆ. ಅದೇ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ, ಏಕಾದಶಿ, ದ್ವಾದಶಿ ಇತ್ಯಾದಿ ದಿನಗಳಂದು ದೇವರ ವಿಗ್ರಹ ಕಳಸವನ್ನು ಶುದ್ಧಿ ಮಾಡಿದರೆ ಆ ಮನೆಯ ಪರ್ಮನೆಂಟಾಗಿ ಲಕ್ಷ್ಮಿ ತೊರೆಯುತ್ತಾಳೆ, ಅಲ್ಲಿ ಇರೋದಿಲ್ಲ, ಹೊರಟೋಗ್ಬಿಡ್ತಾರೆ. ಮತ್ತು ರಾತ್ರಿಯ ಸಮಯ ಮಾತ್ರ ನಿದ್ದೆ ಮಾಡಿದರೆ ಒಳ್ಳೆಯದು. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮುಸ್ಸಂಜೆ ಎಲ್ಲಿ ನಿದ್ದೆ ಮಾಡ್ತಾರೆ, ಅದು ಒಳ್ಳೆಯದಲ್ಲ. ನಮ್ಮ ಹಿರಿಕರು ಹೇಳ್ತಾ ಇರ್ತಾರೆ, ಮುಸ್ಸಂಜೆ ಸಮಯದಲ್ಲಿ ಮಲಗಬಾರ್ದು, ಎದೊಳ್ರಪ್ಪ ಅಂತ ಹೇಳ್ತಾ ಇರ್ತಾರೆ. ಆ ಸಮಯದಲ್ಲಿ ಮಲಗಿದರೆ ಮನೆಗೆ ದಾರಿದ್ರ್ಯ ಬರುತ್ತೆ. ಮತ್ತು ಪೂಜಾ ಕಾಲದಲ್ಲಿ, ಪೂಜೆ ಮಾಡುವ ಸಮಯದಲ್ಲಿ ರೇಷ್ಮೆ ವಸ್ತ್ರ, ಶ್ವೇತ ವಸ್ತ್ರ, ಸೀರೆ ಉಟ್ಕೊಂಡು ಪೂಜೆ ಮಾಡುವವರ ಮನೆಯಲ್ಲಿ ಲಕ್ಷ್ಮಿ ಸದಾಕಾಲ ನೆಲೆಸಿರುತ್ತಾಳೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಪೂಜಾ ಕಾಲದಲ್ಲಿ, ಅಂದರೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಮಾಲಾ ಅವ್ರನ್ನ ಬಿಟ್ಟು ಕಪ್ಪು ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡ್ತಾರೆ. ಇಲ್ಲ ಹರಿದ ವಸ್ತ್ರ, ಯಾವ್ದಾದ್ರು ಶರ್ಟ್ ಹರಿದೋಗಿರುತ್ತೆ, ಜಾಕೆಟ್ ಹರಿದಾಗ ಈಗ ಅರ್ಜೆಂಟ್ ನೋಡೋಣ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತಾರೆ. ಮಾಡಬಾರ್ದು. ಮತ್ತು ಮೈ ಒರೆಸಿದ ಬಟ್ಟೆನೇ ಸುತ್ಕೊಂಡು ಬಿಡೋದು, ಸುತ್ಕೊಂಡು ಬಂದು ದೀಪ ಹಚ್ಚೋದು, ಮತ್ತು ನೈಟಿ ಧರಿಸ್ಕೊಂಡು ಪೂಜೆ ಮಾಡಿದ್ರೆ ಆ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ. ದೇವರ ಪೂಜಾ ಕಾಲದಲ್ಲಿ 2 ದೀಪ ಹಚ್ಚಿ ಪೂಜಿಸಿದರೆ ಬಹಳ ಒಳ್ಳೆಯದು. ದೇವರಿಗೆ ಒಂಟಿ ದೀಪ ಯಾವುದೇ ಕಾರಣಕ್ಕೂ ಹಚ್ಚಬಾರದು. ಯಾರ ಮನೆಯಲ್ಲಿ ಒಂಟಿ ದೀಪ ಹಚ್ಚಿ ಪೂಜೆ ಮಾಡ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸೋದಿಲ್ಲ. ಮತ್ತು ಶ್ರೀ ಮಹಾಗಣಪತಿಗೆ ಗರಿಕೆಯಿಂದನೇ ಪೂಜೆ ಮಾಡ್ತಾಯಿದ್ರೆ ಅಂತಹವರ ಮನೆಯಲ್ಲಿ ಮಹಾಲಕ್ಷ್ಮಿ ಹೋಲಿತಾಳೆ. ಅದೇ ಮಹಾಗಣಪತಿಗೆ ತುಳಸಿಯಿಂದ ನೀವೇನಾದರೂ ಪೂಜೆ ಮಾಡ್ತಾ ಇದ್ದರೆ ಖಂಡಿತ ಆ ಮನೆಯಲ್ಲಿ ಲಕ್ಷ್ಮಿ ಇರೋದಿಲ್ಲ. ಮತ್ತು ಮನೆಯಲ್ಲಿ ಸಾಯಂಕಾಲದ ಸಮಯದಲ್ಲಿ ಕಸವನ್ನು ಗುಡಿಸಬಾರ್ದು. ಮತ್ತು ದೇವರ ಕೋಣೆಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಮಾಹಿತಿ ತಿಳಿದ ಮೇಲೆ, ನಿಮಗೆ ಮಾಹಿತಿಗಳನ್ನ ಹೇಳ್ಕೊಟ್ಟ ಮೇಲೆ ಎಸ್ಪೆಷಲಿ ದೇವರ ಕೋಣೆಗೆ ಸಂಬಂಧಪಟ್ಟ ಮಾಹಿತಿನ ಕೊಡ್ತೀನಿ. ಇದನ್ನು ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು. ಅದರಲ್ಲೂ ಸ್ತ್ರೀಯಾದವರು ಖಂಡಿತ ತಿಳಿದುಕೊಳ್ಬೇಕು. ಏನಪ್ಪ ಅದು ಅಂತ ಹೇಳಿದ್ರೆ, ಮೊದಲನೆಯದಾಗಿ ದೀಪಗಳನ್ನು, ಅಂದರೆ ದೇವರ ಕೋಣೆಯಲ್ಲಿ ದೀಪಗಳನ್ನು ನೆಲದ ಮೇಲೆ ಇಡಬೇಡಿ. ಒಂದು ಚಿಕ್ಕ ತಾಮ್ರದ ತಟ್ಟೆಯಲ್ಲಿ ಇಡಿ, ಇಲ್ಲವೇ ರಂಗೋಲಿ ಹಾಕಿ ಅದರ ಮೇಲೆ ಇಡಿ, ತುಂಬ ಶ್ರೇಯಸ್ಸು. ಎರಡನೆಯದಾಗಿ ಪೂಜೆಗೆ ಕನಕಾಂಬರ ಹೂವು ಅಷ್ಟು ಪ್ರಶಸ್ತವಲ್ಲ. ಆದಷ್ಟು ಕನಕಾಂಬರ ಮತ್ತು ಚೆಂಡು ಹೂವು ಬೇಡ. ಅಂದರೆ ಏನು ಗುರುಗಳೇ, ನಿಮಗೆ ಈ ಹೂಗಳೇ ಬೇಡ, ಈ ಹೂಗಳಿಂದ ಪೂಜೆನೇ ಮಾಡಬಾರ್ದು ಅಂತ ನೀವು ಕೇಳ್ಬೋದು. ಆ ರೀತಿ ಅಲ್ಲ, ಪೂಜೆ ಮಾಡ್ಬೋದು. ಆದರೆ ಕನಕಾಂಬರ ಮತ್ತು ಚೆಂಡು ಹೂವಿನಿಂದ ಪೂಜಿಸಿದರೆ ಜೀವನದ ಮೇಲೆ ಜಿಗುಪ್ಸೆ ಬರೋದು ಹೆಚ್ಚಾಗ್ಬಿಡುತ್ತೆ. ಆದ ಕಾರಣ ಈ 2 ಹೂವನ್ನು ಅವಾಯ್ಡ್ ಮಾಡಿ. ಮತ್ತು ದೇವರ ಮನೆಯಲ್ಲಿ ಚಿಕ್ಕ ಜೋಡಿ ದೀಪವನ್ನು ಹಚ್ಚುವುದು ಬಹಳ ಒಳ್ಳೆಯದು. ನಾ ದೀಪ ತೊಗೊಂಡು ಬಂದುಬಿಡ್ತೀನಿ, ಇವತ್ತು ಹಚ್ಚಿದ್ರೆ ನಾಳೆ ನಾಡಿದ್ದೆಲ್ಲ ಅವರಲ್ಲಿ 2 ದಿನ ಅವರಲ್ಲಿ ಅನ್ನೋ ಥರ ದೊಡ್ಡ ದೀಪಗಳನ್ನ ಇಡಬಾರ್ದು. ಚಿಕ್ಕ ದೀಪಗಳನ್ನ 2 ಹಚ್ಚಿದರೆ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು, ಸುಮ್ಮನೆ ನೀವು ಕಳಸನ ಇಡಬೇಡಿ. ಏನಾಗುತ್ತೆ ಅಂದರೆ ಕೆಲವೊಂದು ಮನೇಲಿ ವಂಶ ಪಾರಂಪರ್ಯ ಕಳಸನೇ ಇಡಲ್ಲ, ಹಾಗೆ ನಾರ್ಮಲ್ ಪೂಜೆ ಮಾಡ್ತಾ ಇರ್ತಾರೆ. ನೀವು ಹೊಸ್ದಾಗಿ ಏನೋ ನಾವು ಕಳಸ ಇಡ್ತೀನಿ ಅಂತ ಇಟ್ಟು ದಾರಿದ್ರ್ಯವನ್ನು ತಂದಿಟ್ಕೋಬೇಡಿ. ನಿಮ್ಮ ಮನೆಯಲ್ಲಿ ಸದಾಕಾಲ ವಂಶ ಪಾರಂಪರ್ಯ ಕಳಸ ಇಡೋದು ರೂಢಿ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ, ಇಲ್ಲವೇ ಬೇಡ. ಮತ್ತು ಕಳಸಗಳನ್ನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರ್ದು. ಮತ್ತೊಂದು, ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ ಯಾವತ್ತೂ ವಿಸರ್ಜಿಸಬಾರದು ಕಳಸಗಳನ್ನ, ಅಂದರೆ ತೆಗಿಬಾರ್ದು. ಮತ್ತು ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಈಗ ಕಾಮಾಕ್ಷಿ ದೀಪಗಳನ್ನ ಹಚ್ತೀರ. ಕಾಮಾಕ್ಷಿ ದೀಪ ಆದಷ್ಟು ಬಲಗಡೆ ಇದ್ದರೆ ತುಂಬ ಒಳ್ಳೆಯದು, ಇಲ್ಲ ಈಶಾನ್ಯ ದಿಕ್ಕಿಗೆ ಇಟ್ಟುಬಿಡಿ.
ಮತ್ತು ದೇವರಿಗೆ ನೈವೇದ್ಯ ಇಡೋ ಸಮಯದಲ್ಲಿ ನೈವೇದ್ಯ ಇಡಬೇಕಪ್ಪ ಏನೂ ಇಲ್ಲ ಅಂತ ಯೋಚನೆ ಮಾಡ್ತಾಯಿದ್ರೆ ತೊಂದರೆ ಇಲ್ಲ. ಮನೆಯಲ್ಲಿ ಬೆಲ್ಲ ಇದ್ದರೆ ಬೆಲ್ಲವನ್ನು ಇಟ್ಬಿಡಿ, ತುಂಬ ಶ್ರೇಷ್ಠ. ಮತ್ತು ಕಲ್ಲು ಸಕ್ಕರೆ, ಖರ್ಜೂರ ಕೂಡ ನೈವೇದ್ಯವನ್ನು ತುಂಬ ಒಳ್ಳೆಯದು. ನಮ್ಮ ಹಿರಿಯರು ಹೇಳಿಕೊಟ್ಟಂತೆ ಎಲ್ಲ ಸಂಪ್ರದಾಯಗಳನ್ನ ಪಾಲಿಸ್ಕೊಂಡು ನಾವು ಬಂದರೆ ಖಂಡಿತ ಒಳ್ಳೆಯದಾಗುತ್ತೆ. ಈ ರೀತಿಯಾಗಿ ನಿಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಮಹಾಲಕ್ಷ್ಮಿ ಯಾವುದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಯಾರ ಮನೆಯಲ್ಲಿ ನೆಲೆಸ್ತಾರೆ, ಯಾವುದು ಕೆಟ್ಟದನ್ನ ಮಾಡಿದ್ರೆ ನೆಲೆಸಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಆ ರೀತಿಯಾಗಿ ಏನಾದರೂ ತಪ್ಪುಗಳನ್ನ ಮಾಡ್ತಾ ಇದ್ದರೆ, ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ, ಅದನ್ನು ತಿದ್ಕೊಂಡು ಹೋಗಬೇಕು. ಈಗ ನಿಮ್ಮ ಮನೆ ಉದ್ಧಾರ ಆಗಬೇಕು ಅಂದರೆ ಈ ರೀತಿಯಾದ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಹೋಗಿ. ಏನೇ ಸಮಸ್ಯೆ ಇದ್ರೂ ಮುಂದೆ ಮಾಡೋಕ್ಕೆ ಹೋಗ್ಬೇಡಿ, ನಾಳೆಯಿಂದನೇ ಮಾಡೋಕ್ಕೆ, ನಾಳೆ ಅಲ್ಲ ಇವತ್ತಿಂದನೇ, ಈಗಿಂದನೇ ಮಾಡೋಕ್ಕೆ ಹೋಗಬೇಡಿ. ಅದೇನಿದೆ ಅದನ್ನು ಮಾಡಿ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಯಾಕೆ ಅಂತೇಳಿದ್ರೆ ಈ ರೀತಿ ಪೂಜೆನ ಮಾಡ್ತಾ ಬಂದರೆ ಮಹಾಲಕ್ಷ್ಮೀ ದೇವಿ ನಿಮಗೆ ಆಕರ್ಷಿತರಾಗ್ತಾರೆ. ವೀಕ್ಷಕರೇ, ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ನಾರಾಯಣಾಯ ಅಂತ ಬರೆಯೋದನ್ನು ಮರಿಬೇಡಿ.